Okay, yes. So ratio analysis will also helps in financial forecasting and planning. Okay, for future planning we can refer ratios. Okay, so why ratios means, and I have told you we have a profitability ratio which shows the profitability profitable margin ಅಥವಾ ನಮ್ಮ profitable proportion ಎಷ್ಟಿದೆ ಅಂತ ನಮಗೆ ಏನಾಗುತ್ತೆ ಈ ratios ಇಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ profitable zone ಗೊತ್ತಿದೆ ಅಂದಾಗ we can plan for the future. ಓಕೆ, ಸೊ ಪ್ರಾಫಿಟಬಲ್ ಝೋನ್ ನಮಗೆ ಗೊತ್ತಿದೆ. ಸೊ ಇಷ್ಟು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಹೌ ಮಚ್ ವಿ ಗಾಟ್ ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಅಂತ. ಸೊ ಅದ್ರ ಬೇಸ್ ಮೇಲೆ ನಾವೇನು ಮಾಡ್ಬೋದು, ವಿ ಕ್ಯಾನ್ ಫೋರ್ಕಾಸ್ಟ್ ಆ್ಯಂಡ್ ಪ್ಲ್ಯಾನ್ ಫಾರ್ ಅ ಫಿನಾನ್ಷಿಯಲ್ ಐಟಮ್ಸ್. ಓಕೆ, ಸೊ ಫಿನಾನ್ಷಿಯಲ್ನ ಫೋರ್ಕಾಸ್ಟಿಂಗ್ ಮತ್ತು ಪ್ಲಾನಿಂಗಿಗೆ ಮಾಡಬೇಕಂದ್ರೆ ವಿ ನೀಡ್ ಅ ರೇಷಿಯೋಸ್. ಸೊ ಇನ್ ದಟ್ ರೇಷಿಯೋ ಸೊ ನಮಗೆ ಹೆಲ್ಪ್ ಆಗೋದು ಯಾವುದಪ್ಪ ಅಂದರೆ ಪ್ರಾಫಿಟಬಿಲಿಟಿ ರೇಷಿಯೋ ವಿಚ್ ಶೋಸ್ ದ ಪ್ರಾಫಿಟಬಲ್ ಝೋನ್ ಆರ್ ಅ ಪ್ರಾಫಿಟಬಲ್ ಪರ್ಸೆಂಟೇಜ್. ಓಕೆ, to plan for a future. Okay, and the third one is helps in communicating. Helps in communication or a communicating. Okay, so the strengths and the weaknesses of the firm is based on a ratio analysis. ಸೊ ನಮ್ಮ ಫರ್ಮಿನ ಸ್ಟ್ರೆಂತ್ ಆಗಿರ್ಬೋದು ಅಥವಾ ವೀಕ್ನೆಸ್ ಆಗಿರ್ಬೋದು ಬೇಸ್ ಆಗಿರೋದು ಯಾವುದ್ರ ಮೇಲಪ್ಪ ಅಂದರೆ ರೇಷಿಯೋ ಅನಾಲಿಸಿಸಿಂದ ಬೇಸ್ ಆಗಿರುತ್ತೆ. ಸೊ ಹಾಗಾಗಿ ಈ ರೇಷಿಯೋ ಅನಾಲಿಸಿಸ್ ನಮ್ಮ ಹತ್ರ ಇರೋದ್ರಿಂದ ವಿ ಕ್ಯಾನ್ ಈಸಿಲಿ ಕಮ್ಯುನಿಕೇಟ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಸ್ಟ್ರೆಂತ್ ಆ್ಯಂಡ್ ದ ವೀಕ್ನೆಸಸ್ ಆಫ್ ಆರ್ ಫರ್ಮ್. ಓಕೆ, ಸೊ ನಮಗೆ ಬೇಸ್ ಆಗಿರೋದೇ ಇದ್ರ ಬೇಸ್ ಮೇಲೆ, ದಟ್ ಇಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಬೇಸ್ ಆಗಿರೋದೇ ರೇಷಿಯೋ ಅನಾಲಿಸಿಸ್ನ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ವಿ ಕ್ಯಾನ್ ಈಸಿಲಿ ಕಮ್ಯುನಿಕೇಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಸ್ಟ್ರೆಂತ್ ಆ್ಯಂಡ್ ದ ವೀಕ್ನೆಸ್ ವಿತ್ ದ ಹೆಲ್ಪ್ ಆಫ್ ದಿಸ್ ರೇಷಿಯೋ ಅನಾಲಿಸಿಸ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಅಡ್ವಾಂಟೇಜ್ ಆರ್ ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಈಸ್ ಇಟ್ಸ್ ಹೆಲ್ಪ್ಸ್ ಇನ್ ಕಂಟ್ರೋಲ್. helps in control. So ee point alla namige bantu. So communication regarding what? So communication is about strength and the weaknesses of the firm anta. So strength matte weakness namge ಇಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ we can easily take a control on our business. Okay, so strength ಇಲ್ಲಿ ಇದೀವಿ ಅಂದಾಗ ಏನು ಮಾಡಬೇಕಾಗುತ್ತೆ, we have to step forward, and weakness ಇಲ್ಲಿ ಇದೀವಿ ಅಂದಾಗ ಏನು ಮಾಡಬೇಕಾಗುತ್ತೆ, we have to control our expenses. Right, so ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಕಮ್ಯುನಿಕೇಷನ್ ಆಗಿದೆ ಅಬೌಟ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಆಫ್ ಅವರ್ ಫರ್ಮ್. ಸೊ ಬೇಸ್ಡ್ ಆನ್ ದಿಸ್ ಕಮ್ಯುನಿಕೇಷನ್ ವಿ ಕ್ಯಾನ್ ಟೇಕ್ ಅ ಕಂಟ್ರೋಲ್ ಓವರ್ ಆರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಓಕೆ, ಸೊ ಲಾಸಲ್ಲಿದೆ ಅಥವಾ ವೀಕ್ ಆಗಿದೆ ಅಂದಾಗ ನಮ್ಮ ಫರ್ಮ್ ಏನು ಮಾಡಬೇಕಾಗತ್ತೆ, ಅಫ್ಕೋರ್ಸ್ ವಿ ನೀಡ್ ಟು ಮಿನಿಮೈಸ್ ಆರ್ ಎಕ್ಸ್ಪೆನ್ಸಸ್. ಓಕೆ, ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ ನಾವೇನು ಮಾಡಬೇಕಾಗತ್ತೆ, ಮಿನಿಮೈಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಟು ಟೇಕ್ ಅ ಕಂಟ್ರೋಲ್ ಓವರ್ ದ ಬಿಸ್ನೆಸ್ ವಿ ಕ್ಯಾನ್ ರೆಫರ್ ದಿಸ್ ratio analysis. Okay, and the next one is utility to shareholders or investors. Utility to shareholders or investors. Okay, so with the help of a ratio analysis, so shareholders or investors may take a decision regarding a investment in the company. ಓಕೆ, ಸೊ ನಮಗೇನಾಗತ್ತೆ ಇಲ್ಲಿ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ಗಳಾಗಿರ್ಬೋದು. ಸೊ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾರೆ, ಅವರು ರೇಷಿಯೋ ಅನಾಲಿಸಿಸ್ನ ರೆಫರ್ ಮಾಡ್ತಾರೆ, ಐದರ್ ಟು ಇನ್ವೆಸ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ ಆರ್ ನಾಟ್ ಅಂತ. ಬಿಕಾಸ್ ನಾನು ನಿಮಗೆ ಹೇಳಿದೆ ದಟ್ ಈಸ್ ಇನ್ವೆಸ್ಟರ್ಸ್ ಬಂದಾಗ ನಮ್ಗೆ ಏನಾಗುತ್ತೆ, ಅಗೇನ್ ವಿ ಹ್ಯಾವ್ ಅ ಪ್ರಾಫಿಟಬಿಲಿಟಿ ರೇಷಿಯೋ. ರೈಟ್, ಸೊ ಪ್ರಾಫಿಟಬಿಲಿಟಿ ರೇಷಿಯೋ ನಮಗೆ ಏನು ತೋರಿಸುತ್ತೆ, ನಮ್ಮ ಪ್ರಾಫಿಟಬಲ್ ಮಾರ್ಜಿನ್ ಎಷ್ಟಿದೆ ಅಂತ ತೋರಿಸ್ತಾ ಹೋಗುತ್ತೆ, ಅಥವಾ ನಮ್ಮ ಪ್ರಾಫಿಟಬಲ್ ಝೋನ್ ಯಾವ ಲೆವೆಲ್ಗಿದೆ ಅಂತ ತೋರಿಸುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಪ್ರಾಫಿಟಬಿಲಿಟಿ ರೇಷಿಯೋ, ಸೊ ಶೇರ್ ಹೋಲ್ಡರ್ಸ್ ಆರ್ ಇನ್ವೆಸ್ಟರ್ಸ್ ವಿಲ್ ಟೇಕ್ ಅ ಡಿಸಿಷನ್ ಆನ್ ದ್ಯಾರ್ ಇನ್ವೆಸ್ಟ್ಮೆಂಟ್. ಓಕೆ, ಇನ್ ಅ ಪರ್ಟಿಕ್ಯುಲರ್ ಕಂಪನಿ. ಕೆಲವೊಂದು ಪರ್ಟಿಕ್ಯುಲರ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂತ ನಮ್ಗೆ ಯಾವುದರಿಂದ ಗೊತ್ತಾಗುತ್ತೆ, ರೇಷಿಯೋ ಅನಾಲಿಸಿಸಿಂದ. ಬಿಕಾಸ್ ಇನ್ ದ ಕೇಸ್ ಆಫ್ ಅ ರೇಷಿಯೋ ಅನಾಲಿಸಿಸ್ ವಿ ಹ್ಯಾವ್ ಅ ರೇಷಿಯೋ, one ratio that is profitability ratio which shows the profitable zone or a profitable layer of our firm. Okay, so based on this ratio shareholders or investors will take a decision on their investment in a particular company. Okay, and the next significance is utility to the creditors. The next one, sixth one,
utility to the creditors. Okay, it is also helpful to the creditors. So creditors are nothing but liabilities to our company. So right, so liabilities to our company means ಅವರು ನಮ್ಗೆ ಏನು ಮಾಡಿರ್ತಾರೆ, ಸಾಲ ಕೊಟ್ಟಿರ್ತಾರೆ ಅಥವಾ ನಾವೇನು ಮಾಡಿರ್ತೀವಿ ಅವರಿಂದ ಸಾಲ ಇಸ್ಕೊಂಡಿರ್ತೀವಿ. ಸೊ ಟು ಕ್ರೆಡಿಟರ್ ಟು ಗ್ರ್ಯಾಂಟ್ ಅ ಕ್ರೆಡಿಟ್, ಓಕೆ, ಕ್ರೆಡಿಟ್ನ ಗ್ರ್ಯಾಂಟ್ ಮಾಡಬೇಕಂದ್ರೆ ಕ್ರೆಡಿಟರ್ಸ್ಗಳು ಕೂಡ ಏನು ಮಾಡ್ತಾರೆ, ರೇಷಿಯೋ ಅನಾಲಿಸಿಸ್ನ ರೆಫರ್ ಮಾಡ್ತಾರೆ. ಬಿಕಾಸ್ ಹಿಯರ್ ವಿ ಹ್ಯಾವ್ ಒನ್ ಮೋರ್ ರೇಷಿಯೋ, ದಟ್ ಇಸ್ solvency ratio. Solvency ratio. So solvency ratio shows the solvency position of our company. So solvency position is nothing but our winding up movement of our company ಅಥವಾ ಕ್ಲೋಸಿಂಗ್ ಮೂಮೆಂಟ್ ಅಂತ ಏನು ಬರುತ್ತಲ್ಲ, ಸೊ ಆ ಕ್ಲೋಸಿಂಗ್ ಮೂಮೆಂಟ್ ಆಫ್ ಅ ಕಂಪನಿ ನಮಗೆ ಗೊತ್ತಾಗದೆ ಎಲ್ಲಿಂದ, ಸಾಲ್ವೆನ್ಸಿ ರೇಷಿಯೋ ಇಂದ. ಓಕೆ, ಸೊ ಹಾಗಾಗಿ ಕ್ರೆಡಿಟರ್ಸ್ಗಳು ಏನು ಮಾಡ್ತಾರೆ, ದಿಸ್ ಸಾಲ್ವೆನ್ಸಿ ರೇಷಿಯೋನ ರೆಫರ್ ಮಾಡ್ತಾ ಹೋಗ್ತಾರೆ. ಐದರ್ ನಾವು ಲೋನ್ನ ಕೊಡ್ಬೋದಾ, ಅವ್ರಿಗೆ ಸಾಲ ಕೊಡ್ಬೋದಾ ಅಥವಾ ಕೊಡಬಾರ್ದಾ ಅಂತ. ಓಕೆ, ಎಸ್. ಸೊ ಹಾಗಾಗಿ ರೇಷಿಯೋ ಅನಾಲಿಸಿಸ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ದ ಕ್ರೆಡಿಟರ್ಸ್ ಇನ್ ಗ್ರಾಂಟಿಂಗ್ ಅ ಲೋನ್ ಟು ಆರ್ ಕಂಪನಿ by referring a solvency ratio. So the solvency ratio which shows the solvency movement or a solvency situation of our company. Solvency is nothing but winding up movement of our company. Okay, yes. And the last significance is utility to employees. Utility to employees. So ratio analysis will also helpful to the employees to get their wages, more salary, extra remunerations, etc. Because in case of a ratios we have a another ratio, that is turnover ratio. So turnover ratio is nothing but import and export, ಅಂದರೆ ಬರ್ತಿರತ್ತೆ ಹೋಗ್ತಾ ಇರುತ್ತೆ ಟರ್ನ್. ಸೊ ಟರ್ನ್ ರೇಷಿಯೋ ಆಟೋಮೆಟಿಕಲಿ ಲೀಡ್ಸ್ ಟುವರ್ಡ್ಸ್ ದ ಪ್ರಾಫಿಟಬಿಲಿಟಿ ರೇಷಿಯೋ. ಯಾಕಂದರೆ ಟರ್ನ್ ಓವರ್ ಜಾಸ್ತಿ ಇದ್ದಾಗ ಏನಾಗಿರುತ್ತೆ, ಪ್ರಾಫಿಟ್ ಝೋನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಟರ್ನ್ ಓವರೇ ಕಮ್ಮಿ ಇದೆ ಅಂತಂದಾಗ ಅಫ್ಕೋರ್ಸ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಅ ಪ್ರಾಫಿಟ್ ಫ್ರಮ್ ದ್ಯಾಟ್ ಕಂಪನಿ, ರೈಟ್. ಸೊ ಟರ್ನ್ ಓವರ್ ಇದ್ದಾಗ ಏನಾಗುತ್ತೆ, ಪ್ರಾಫಿಟ್ ಅಥವಾ ಲಾಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ವಿ ಡೋಂಟ್ ಹ್ಯಾವ್ ಅ ಟರ್ನ್ ಓವರ್ ಮೀನ್ಸ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಇವನ್ ಅ ಸಿಂಗಲ್ ರುಪಿ ಆಫ್ ಅ ಪ್ರಾಫಿಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಓಕೆ, ಸೊ ಹಾಗಾಗಿ ಎಂಪ್ಲಾಯೀಸ್ಗಳಿಗೂ ಕೂಡ ಏನಾಗಿದೆ, ರೇಷಿಯೋ ಅನಾಲಿಸಿಸ್ ಹೆಲ್ಪ್ಫುಲ್ ಆಗಿದೆ. ಯಾವ ರೀತಿ ಅಂತಂದರೆ, ವಿತ್ ದ ಹೆಲ್ಪ್ ಆಫ್ ಅ ಪ್ರಾಫಿಟಬಿಲಿಟಿ ರೇಷಿಯೋ ಆ್ಯಂಡ್ ಟರ್ನ್ ಓವರ್ ರೇಷಿಯೋ, ಸೊ ಎಂಪ್ಲಾಯೀಸ್ ಮೇ ಗೆಟ್ more salary, more wages, and in the case of our laborers they can get a more wages, more remuneration, okay, etc. ಬೆನಿಫಿಟ್ಸ್ ಗಳು ಏನಾಗಿರುತ್ತೆ ನಮಗೆ ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ಹಾಗಾಗಿ ಎಂಪ್ಲಾಯೀಸ್ಗಳಿಗೂ ಕೂಡ ಏನಾಗುತ್ತೆ, ರೇಷಿಯೋ ಅನಾಲಿಸಿಸ್ ಹೆಲ್ಪ್ಫುಲ್ ಆಗಿದೆ. ಓಕೆ, yes, these are all the significance of ratio analysis. Okay, firstly it will helps in decision making. Okay, and secondly helps in financial forecasting and planning, and thirdly helps in communication about strength and the weaknesses of the firm. Okay, and next in helps in control. If you have information regarding the strength and weakness, we can easily take a control on our business. Okay, and nextly utility to shareholders or investors. With the help of a profitability ratio, investors or shareholders may take a decision on their investment. And utility to the creditors. So to give a loan, ಅವರು ಕೊಡಬೇಕು, ನಮಗೆ ಪ್ರೊವೈಡ್ ಮಾಡಬೇಕಪ್ಪ ಲೋನ್ ಕೊಡಬೇಕಂದಾಗ ಅವ್ರ ಕ್ರೆಡಿಟರ್ಸ್ಗಳಿಗೂ ಕೂಡ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ದ ಎಂಪ್ಲಾಯೀಸ್ in getting their more salaries, more remunerations, and again more wages, bonus, etc. Okay, yes, these are all the significance of ratio analysis. Idishtu nimma significance aitu ratio analysis. So in the next class I will continue the next topic, that is types of ratios. ನಾನು ಇವಾಗ ಏನು ನಿಮಗೆ ಥಿಯರಿ ಮಾಡಿದ್ದೀನಿ, ಎಲ್ಲ ಥಿಯರಿನ ನಿಮ್ಮ ನೋಟ್ಸಲ್ಲಿ ರೈಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ನೋಟ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಟೈಪ್ಸ್ ಆಫ್ ರೇಷಿಯೋಸ್. ಓಕೆ, ಥ್ಯಾಂಕ್ ಯು.